ತೃಣವೆನಿಸಿಕೊಳ್ಳದಿಹ ಹೊಸ ಮುರುಜಮಣಿ. ಮನಂ ನುಡಿ ನೋಟ ಕೈಗಳೆಸೆವುತಿಹ ಪಂಚಪರುಷವಾಗಿ ರಂಜಿಸುವ ಬಸವದಂಡಾಧೀಶ ಶರಣ ಮತ್ಪ್ರಾಣೇಶ ಭವನಾಶ ಭಕ್ತಿಕೋಶ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಸಮಾಜ ಜಹೀರಾಬಾದ್ ವತಿಯಿಂದ ನಡೆಸ್ತಕ್ಕಂಥ ಶ್ರಾವಣ ಮಾಸದ ಕಾರ್ಯಕ್ರಮದ 24ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಮಾಜದ ಹಿರಿಯರಲ್ಲಿ ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಲ್ಲೂ ಶರಣಾರ್ಥಿ. ನಿನ್ನೆ ದಿನ ಅನುಭವ ಮಂಟಪಕ್ಕೆ ಅನೇಕ ಶರಣರು ಅವರ ಭಕ್ತಿ ಹೇಗಿತ್ತು ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನೋಡಿದೆವು. ಇವತ್ತಿನ ದಿನ ಕೈಲಾಸದಂತೆ ಇರ್ತಕ್ಕಂಥ ಒಂದು ಕಲ್ಯಾಣ ಅನೇಕ ಜಾತಿವಾದಿಗಳ ಮತಾಂಧರ ಸಂಕುಚಿತ ಸ್ವಭಾವದವರ ಕೈಗೆ ಸಿಕ್ಕಿ ಆ ಕಲ್ಯಾಣ ಒಂದು ದಿನ ಏನಾಗಿತ್ತದು ಕಟುಕರಕ್ಕೇರಿಯಾಗಿತ್ತು. ಕಲ್ಯಾಣದಲ್ಲಿ ಕ್ರಾಂತಿಯಾಗಿತ್ತು. ಆ ವಿಚಾರವನ್ನು ಕುರಿತು ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿನ ನೋಡೋಣ. ಕಲಬುರಗಿ ಜಿಲ್ಲೆ ಸುರಪುರ ಗ್ರಾಮ. ಆ ಗ್ರಾಮದಲ್ಲಿ ಸಮಗಾರ ಹರಳಯ್ಯ, ಕಲ್ಯಾಣಮ್ಮ, ಅವರ ಮಗ ಶೀಲವಂತ. ಅವರ ಉದ್ಯೋಗ, ಅವರ ಕಾಯಕ ಚಪ್ಪಲಿಯನ್ನು ಹೊಲಿತಕ್ಕಂಥದ್ದು. ಅವರ ಕಾಯಕವನ್ನು ಮಾಡಿಕೊಂಡಿದ್ದರು. ಕಲ್ಯಾಣದ ವಿಚಾರ ಎಲ್ಲರ ಇಡೀ ದೇಶದ ತುಂಬ ಹೇಗೆ ಶರಣರು ಹುಡುಕೊಂಡು ಬಂದರು ಕಲ್ಯಾಣವನ್ನು, ಹಾಗೆ ಹರಳಯ್ಯ ಕಲ್ಯಾಣಮ್ಮರ ಕಿವಿಗೂ ಕೂಡ ಬಸವಣ್ಣನ ಕ್ರಾಂತಿಯ ಒಂದಿಷ್ಟು ಕಿವಿಗೆ ಮುಟ್ಟಿತ್ತು. ಹಾಗಾಗಿ ಅವರು ಕೂಡ ದಂಪತಿ ಮಗನ ಸಮೇತವಾಗಿ ಕಲ್ಯಾಣಕ್ಕೆ ಬರ್ತಾರೆ. ಅನುಭವ ಮಂಟಪಕ್ಕೆ ಬರ್ತಾರೆ, ಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ. ಗಂಡ ಹೆಂಡತಿ ಅವರು ಕೂಡ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಮಗ ಶೀಲವಂತನಿಗೂ ಲಿಂಗ ದೀಕ್ಷೆಯನ್ನು ಕೊಡಿಸ್ತಾರೆ. ಅವರ ಉದ್ಯೋಗ ಚಪ್ಪಲಿಯನ್ನು ಹೊಲಿತಕ್ಕಂಥದ್ದು. ಅದೇ ಕಾಯಕವನ್ನು ಕಲ್ಯಾಣದಲ್ಲೂ ಕೂಡ ಮಾಡಿಕೊಂಡು ಉಳಿತಾರೆ. ಉದ್ಯೋಗವು ದೇವನುಲಿಸುವ ಸಾಧನ ಅಂಥೇಳಿ ದುಡಿಮೆಗೆ ದೈವತ್ವವನ್ನು ತಂದುಕೊಟ್ಟಂಥವ್ರು ಯಾರು ಅಂತೇಳಿದರೆ ಬಸವಾದಿ ಶರಣರು. ನೀವು ಯಾವ ಮಾಡುವ ಕಾಯಕನೂ ಸತ್ಯಶುದ್ಧವಾಗಿ ಮಾಡುವಂಥ, ಪ್ರಾಮಾಣಿಕವಾಗಿ ಮಾಡುವಂಥ ಯಾವ ಕಾಯಕನೂ ಕೀಳಲ್ಲ. ಹಾಗಾಗಿ ನಿಮ್ಮ ಕಾಯಕದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ನಿಮಗೆಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಹೆಚ್ಚಾಗಿರೋದನ್ನು ದಾಸೋಹ, ಜಂಗಮ ಇವುಗಳಿಗೆ ಬಳಸ್ಕೋತಾ ಅಲ್ಲೆಲ್ಲರೂ ಕೂಡ ಸಮೃದ್ಧಿಯಿಂದ ಬದುಕಿದ್ರು. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಕಲ್ಯಾಣ ರಾಜ್ಯ ಹೇಗಿತ್ತು ಅಂದರೆ, ಇಲ್ಲಿ ನೀಡುವವರುಂಟು ಬೇಡುವವರಿಲ್ಲದ ಕಾರಣ ನಾನು ಬಡವನಾದೆ. ಕಲ್ಯಾಣ ರಾಜ್ಯದಲ್ಲಿ ಎಲ್ಲರೂ ನೀಡುವಂಥವರು, ಅಲ್ಲಿ ಯಾರೂ ಬೇಡುವಂಥವರು ಇರಲಿಲ್ಲ. ಕಾರಣ ಏನು ಅಂದರೆ ಅಲ್ಲಿ ಯಾರೂ ಸೋಮಾರಿಗಳಿರಲಿಲ್ಲ. ಆಮೇಲೆ ಹೆಚ್ಚಿಗೆ ಸಂಗ್ರಹ ಮಾಡುವಂಥ ಬುದ್ಧಿ ಕಲ್ಯಾಣದಲ್ಲಿ ಯಾರಿಗೂ ಇರಲಿಲ್ಲ. ಹಾಗಾಗಿ ಕೆಲವರೆಲ್ಲ ಕೊಂಡಿ ಮಂಚಣ್ಣ ಅವರೆಲ್ಲ ಇರ್ತಾರೆ, ಅವರು ಬಿಜ್ಜಳನಿಗೆ ದೂರು ಕೊಡ್ತಾರೆ. ಇಷ್ಟೊಂದು ಜನ ಜಂಗಮರಿಗೆ ಪ್ರತಿನಿತ್ಯ ದಾಸೋಹ ಮಾಡಿ ಬಸವಣ್ಣ ಬೊಕ್ಕಸದ ಹಣನೇ ಖಾಲಿ ಮಾಡಿದ್ದಾರೆ ಅಂತ. ರಾಜ ಆಗಿಂದಾಗಲೇ ಬಸವಣ್ಣವ್ರು ಹೇಳ್ತಾರೆ, ತಾವು ಲೆಕ್ಕವನ್ನು ನೋಡಬೇಕು, ಈಗಿಂದೀಗಲೇ ತರಿಸಿ. ಲೆಕ್ಕಪತ್ರಗಳನ್ನು ತಂದು ತೋರಿಸಿದಾಗ ಇಷ್ಟು ಆಶ್ಚರ್ಯ ಆಗ್ತದೆ ಬಿಜ್ಜಳನಿಗೆ ಅಂದರೆ, ಹಿಂದೆ ಆಗೋಗಿರ್ತಕ್ಕಂಥ ಬಲದೇವರಸ, ಸಿದ್ಧರಸ ಇವರೆಲ್ಲರಿಗಿಂತ 4-5 ಪಟ್ಟು ಹಣ, ಬೊಕ್ಕಸದ ಹಣ ಜಾಸ್ತಿ ಆಗಿತ್ತು. ಇದೇನು ಪವಾಡ ಮಾಡಿದ್ರಿ ಬಸವಣ್ಣ ಅಂತ ಕೇಳಿದಾಗ ಬಸವಣ್ಣ ಹೇಳ್ತಾರೆ, ಇಲ್ಲಿ ಯಾವ ಪವಾಡನೂ ಇಲ್ಲ. ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ವ್ರತ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾಗದು ಎಂದೆಲ್ಲರೂ ಕೂಡ ದುಡಿತಾರೆ, ಕಾಯಕವನ್ನು ಮಾಡ್ತಾರೆ.
ಆಮೇಲೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ತಾರೆ, ಹೆಚ್ಚಾಗಿರೋದನ್ನು ಸಮಾಜಕ್ಕೆ ಬಳಸ್ತಾರೆ. ಇಲ್ಲಿ ಯಾರಿಗೂ ಸಂಗ್ರಹ ಬುದ್ಧಿ ಇಲ್ಲ. ಹಾಗಾಗಿ ಬೊಕ್ಕಸದ ಹಣ 3-4 ಪಟ್ಟು ಹೆಚ್ಚಾಗಲಿಕ್ಕೆ ಕಾರಣ. ಶರಣರ ಬದುಕು ಆಗಿತ್ತು. ಹರಳೆಯನು ಕೂಡ ತನ್ನ ಕಾಯಕದಲ್ಲಿ ನಿರತನಾಗಿದ್ದ. ಒಂದು ದಿನ ಚಪ್ಪಲಿಯನ್ನು ಹೊಲಿದು ಮಾರಾಟ ಮಾಡ್ಕೊಂಬರ್ಲಿಕ್ಕೆ ಹೋಗಿದ್ದ. ಮಾರಾಟ ಮಾಡಿಕೊಂಡು ಮನೆಗೆ ವಾಪಸ್ಸು ಬರುವಂಥ ಸಂದರ್ಭದಲ್ಲಿ ಬಸವಣ್ಣನವರು ಅವರ ಮಂತ್ರಿಯ ಕಾಯಕವನ್ನು ಮುಗಿಸ್ಕೊಂಡು ಅವರು ಕೂಡ ಮಧ್ಯಾಹ್ನ ಮಹಾಮನೆಗೆ ಪ್ರಸಾದಕ್ಕೆ ಅಂತ ಬರ್ತಿದ್ದರು. ಬರುವಾಗ ಬಸವಣ್ಣನನ್ನು ಕಂಡಿದ್ದೇ ತಡ. ಬಸವಣ್ಣ ಅಂದರೆ ಒಂದು ರೀತಿ ಜನಾಂಗದ ಜೀವಾಳನೇ ಆಗಿದ್ದರು. ಶೋಷಿತರ, ನೊಂದವರ, ಬೆಂದವರ ಪಾಲಿಗೆ ಆತ ಬೆಳಕಾಗಿದ್ದರು ಬಸವಣ್ಣ. ಎಲ್ಲರನ್ನೂ ಕೂಡ ಆ ಪ್ರೀತಿಯಿಂದ ಮಾತಾಡಿಸುವಂಥ ರೀತಿ ಇತ್ತಲ್ಲ, ಆ ಬಸವಣ್ಣನನ್ನು ಕಂಡು ದೇವರನ್ನೇ ಕಂಡಷ್ಟು ಸಂತೋಷ ಆಗಿತ್ತು ಹರಳೆಯನಿಗೆ. ಅವರನ್ನು ಕಂಡ ತಕ್ಷಣ ಶರಣು ಬಸವ ತಂದೆ ಅಂದರು. ಅವರು ಶರಣು ಅಂದರು. ಅಂದ ತಕ್ಷಣ ಹರಳೆಯನ ಹಣೆ ಮೇಲಿರ್ತಕ್ಕಂಥ ವಿಭೂತಿ, ಕೊರಳಲ್ಲಿರ್ತಕ್ಕಂಥ ರುದ್ರಾಕ್ಷಿ, ಲಿಂಗ, ಆ ಲಾಂಛನ ಎಲ್ಲವನ್ನು ಕಂಡು ಬಸವಣ್ಣ ಸಂತೃಪ್ತಿಯಿಂದ ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ ಅಂದರು. ಹರಳೆಯರೇನಂದರು? ಶರಣು ಬಸವ ತಂದೆ ಅಂದರು. ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ. ಯಾವಾಗ ಶರಣು ಶರಣಾರ್ಥಿ ಅಂತಾರೆ ಬಸವಣ್ಣ, ಒಮ್ಮೆಗೆ 1000 ಸಿಡ್ಲು ಅವನಿಗೆ ಬಡ್ದಂಗಾಗ್ತದೆ. ನಾನು ಯಾರು? ತನ್ನ ಹಿಂದಿನ ಜೀವನವನ್ನು ನೆನಪು ಮಾಡ್ಕೋತಾನೆ ಹರಳಯ್ಯ. ಉತ್ತಮ ಜಾತಿಯವರಿಗೆ ಸಣ್ಣ ವಯಸ್ಸಿನವರಿದ್ದರೂ ಮೇಲ್ಜಾತಿಯವರು, ಕೆಳಗಿನ ಅತ್ಯಂತ ಕೆಳಜಾತಿಯವರು ಅವರನ್ನು ಕರೆಯೋ ರೀತಿಯೇ ಬೇರೆ ಇತ್ತು. ಆ ಕೆಳಜಾತಿಯವರನ್ನು ಹರಳೆ ಮಾತಾಡಿಸೋದು, ಸಣ್ಣ ಸಣ್ಣವರು ಹಂಗೆ ಮಾತಾಡಿಸ್ತಿದ್ರು. ಮಹಾಮಂತ್ರಿ ಬಸವಣ್ಣ, ಧರ್ಮಗುರು ಬಸವಣ್ಣ, ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣ ಆಗ ಮೇಲ್ಜಾತಿಯವರನ್ನು ಕಂಡಾಗ ಮುಖ್ಯ ರಾಜ ಬೀದಿಯಲ್ಲಿ ಅವರಿಗೆಲ್ಲ ಓಡಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅವರನ್ನು ಕಂಡ ತಕ್ಷಣ ಹೋಗಿ ದೂರ ನಿಂತು ಸೊಂಟ ಬಗ್ಗಿಸಿ ತಲೆ ಮೇಲೆತ್ತಲಾರ್ದಂಗೆ ಕೈ ಮುಕ್ಕೊಂಡು ನಿಂತ್ಕೋಬೇಕಾಗಿತ್ತು. ಅಂಥ ಒಂದು ಪರಿಸ್ಥಿತಿ. ನಾನು ಮೊದಲು ಹೇಳಿದ್ದೀನಿ, ಶಾಸ್ತ್ರ ಪುರಾಣಗಳನ್ನು ಕಿವಿಯಿಂದ ಕೇಳುವಂಗಿರಲಿಲ್ಲ ಅಸ್ಪೃಶ್ಯರು. ಕೇಳಿದರೆ ಕಿವಿಗೆ ಕಾಯ್ದ ಸೀಸ ಆಗ್ತಾಯಿದ್ರು, ಕಣ್ಣಿಂದ ನೋಡಿದರೆ ಕಣ್ಣನ್ನು ಕೀಳಿಸ್ತಾ ಇದ್ದರು, ನಾಲಿಗೆಯಿಂದ ಮಂತ್ರಗಳನ್ನು ಉಚ್ಚಾರ ಮಾಡಿದರೆ ನಾಲಿಗೆಯನ್ನು ಕತ್ತರಿಸ್ತಾ ಇದ್ದರು. ಆ ಮೇಲ್ಜಾತಿಯವರ ಅಗ್ರಹಾರಗಳ ಓಣಿಗೆ ಹೋಗಬೇಕಾದ್ರೆ ನಿಮ್ಮ ನೆರಳು ಭೂಮಿ ಮೇಲೆ ಬೀಳದೇ ಇರುವಂಥ ಸಮಯದಲ್ಲಿ ಹೋಗಬೇಕಾಗಿತ್ತು. ಮಠ ಮಧ್ಯಾಹ್ನ ನೆರಳು ಬೀಳಿಸಿ ಬಂದರೆ ಮೈಲಿಗೆ ಆಯಿತು ಅಂತ ತಿಳ್ಕೊತಿದ್ರು ಅವ್ರ ಅಗ್ರಹಾರಗಳನ್ನು. ಹೆಜ್ಜೆ ಮೂಡಿಸಿ ಬಂದರೆ ಪನಿಷ್ಮೆಂಟ್ ಕಾದಿರ್ತಿತ್ತು ಅವರು. ಆ ಪನಿಷ್ಮೆಂಟಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರು ಮೊದಲೇ ಸೊಂಟಕ್ಕೊಂದು ಕಸ್ಬರ್ಗೆ ಕಟ್ಕೊಂಡು ಹೋಗಬೇಕಾಗಿತ್ತು. ಆಮೇಲೆ ಅವರು ಯಾವ ಸಂದರ್ಭದಲ್ಲಿ ಹೋಗಬೇಕಾಗಿತ್ತು ಅಗ್ರಹಾರಗಳಿಗೆ, ಮೇಲ್ಜಾತಿಯವರ ಓಣಿಗೆ ಅಂದರೆ ಅವ್ರ ಮನೆ ಯಾವಾದರೂ ದನಕರುಗಳು ಸತ್ತಾಗ, ಅವ್ರ ಮನೆ ಮಲಮೂತ್ರ ಗುಂಡಿಗಳು ತುಂಬಿದಾಗ ಒತ್ತೊಯ್ಲಿಕ್ಕೆ ಹೋಗ್ಬೇಕಾಗಿತ್ತು ಅವರು. ಮತ್ತು ಬೇರೆ ಯಾವ ಸಮಯಕ್ಕೂ ಹೋಗೋಕ್ಕೆ ಪರ್ಮಿಷನ್ ಇರಲಿಲ್ಲ. ಮಲಮೂತ್ರಗಳ ಗುಂಡಿ ತುಂಬಿ ಒತ್ತೊಯ್ಯುವಂಥ ಸಂದರ್ಭದಲ್ಲಿ ಕೊಳಕು ವಾಸನೆ ಬಂದು ನಮ್ಮ ಅಗ್ರಹಾರದಲ್ಲಿ ಎಲ್ಲಾದರೂ ಉಗುಳಿಗಿಳಿಗೆ ನೀನು ಅಂತೇಳಿ ಇವನು ಮೊದಲೇ ಹೋಗುವಾಗ ಒಂದು ಕತ್ತಿಗೆ ಕುಡಿಕೆ ಕಟ್ಕೊಂಡು ಹೋಗಬೇಕಾಗಿತ್ತು. ಇಂಥ ನಿಕೃಷ್ಟ ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಹರಳಯ್ಯ ನೆನಪು ಮಾಡಿಕೊಳ್ತಾನೆ, ನನ್ನಂಥ ಒಬ್ಬ ಕೆಳಜಾತಿಯವನು, ಒಬ್ಬ ಅಸ್ಪೃಶ್ಯ, ನಾನು ಶರಣು ಅಂದರೆ ಆ ಪುಣ್ಯಾತ್ಮ ನನಗಿಂತ ಒಂದು ಪಟ್ಟು ಶರಣು ಶರಣಾರ್ಥಿ. ಅಲ್ಲೇ ಕುಸ್ತು ಕೆಳಗಡೆ ಬಿದ್ದು ಬಿಡ್ತಾನಂತ. ಬಸವಣ್ಣರಷ್ಟು ಹೇಳಿದ್ರು ಹೋದ್ರು ಅವರು. ಬಡಬಡಿಸ್ತಾ ಇದ್ದ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಮಗ ಹುಡ್ಕೊಂಡು ಬಂದ. ನಮ್ಮಪ್ಪ ಯಾಕೋ ಊಟದ ಪ್ರಸಾದ ಟೈಮ್ ಆದರೂ ಬರಲಿಲ್ಲ ಅಂತ. ಬಂದು ನೋಡ್ತಾನೆ, ಶರಣು ಶರಣಾರ್ಥಿ ಬಸವಣ್ಣ ಶರಣು ಶರಣಾರ್ಥಿ ಬಡಬಡಿಸ್ತಾ ಇದ್ದ. ಅವರಪ್ಪ ಹೇಳ್ದ, ಅಪ್ಪವರಾಗಲೇ ಹೋದರು ಅಂದ. ಬಸವಣ್ಣವರಾಗಲೇ ಹೋದರು.
ಹರಳಯ್ಯ ಹೇಳ್ತಾನೆ, ಎಲ್ಲಿಗೆ ಹೋಗ್ತಾರೋ? ನನ್ನ ಶರೀರದ ರಕ್ತದ ಕಣಕಣದಲ್ಲೂ ತುಂಬಿದ್ದಾರೆ. ಶರಣು ಬಡಬಡಿಸ್ತಾ ಇದ್ದ. ಇವಾಗ ಕೈ ಹಿಡಿದು ಮನೆಗೆ ಕರ್ಕೊಂಡು ಬಂದ. ಮನೆಗೆ ಬಂದರೂ ಆತನಿಗೆ ಸಂತೋಷ ಇರಲಿಲ್ಲ. ಹೆಂಡತಿ ಕೇಳಿದ್ಲು, ಏನಾಗಿದೆ ಒಂಚೂರು ಹೇಳಾದರೂ? ಹೇಳಬಾರ್ದ? ನಾನು ದಾರಿಲಿ ಬರಬೇಕಾದ್ರೆ ಅಪ್ಪ ಬಸವಣ್ಣವ್ರು ಸಿಕ್ಕರು. ನಾನು ಒಂದು ಬಾರಿ ಶರಣು ಹೇಳಿದರೆ ಅವರು ನನಕ್ಕಿಂತ ಒಂದು ಪಟ್ಟು ಶರಣಾರ್ಥಿಯನ್ನು ಹೇಳಿ ಆ ಸಾಲದ ಭಾರವನ್ನು ಹೊರಿಸಿದ್ದಾರೆ. ನಾ ಇದರಿಂದ ಮುಕ್ತನಾಗೋದು ಹೇಗೆ ಅಂತ ಕೇಳ್ದ. ಆಕೆ ಹೇಳಿದ್ಲು, ಜನಪದ ಕವಿಗಳು ಬರೀತಾರೆ, ಮಡದಿ ಕಲ್ಯಾಣಮ್ಮ ತೊಡಕು ಬಿಡಿಸಿದಳಾಕೆ, ಗಡನೊಂದು ಜೋಡು ಕೆರೆ ಮಾಡಿ ಬಸವನಿಗೆ ಒಡೆಯ ನಿಮಗರ್ಪಿಸಿರಿ, ಹೋಗಿ ಅರ್ಪಿತ ಅಂತ ಹೋಗಿ ಅರ್ಪಿಸ್ಬಿಡ್ರಿ ಅಂತ ಹೇಳಿದ್ರು. ಕೇಳ್ದ ಹರಳಯ್ಯ, ನಮ್ಮ ಕಾಯಕನೇ ಚಪ್ಪಲಿ ಮಾಡೋದು, ಒಂದು ಜೊತೆ ಚಪ್ಪಲಿ ಮಾಡಿಕೊಟ್ಬಿಟ್ರೆ ನಮ್ಮ ಸಾಲ ತೀರಿಸ್ಲಿಕ್ಕೆ ಸಾಧ್ಯನಾ? ಆಕೆ ಹೇಳಿದ್ಲು, ನಾನು ಸಾಮಾನ್ಯವಾದ ಚಪ್ಪಲಿ ಹೇಳಿಲ್ಲ, ನನ್ನ ಎಡತೊಡೆಯ ನಿಮ್ಮ ಬಲತೊಡೆಯ ಚರ್ಮವನ್ನು ಸುಲಿದು ಹಸನಾದ ಒಂದು ಜೊತೆ ಜೋಡುಗಳನ್ನು ಮಾಡಿ ಬಸವಣ್ಣನವರಿಗೆ ಒಯ್ದು ಅರ್ಪಿಸ್ರಿ, ಅವ್ರ ಪಾದದಿಂದ ಮೆಟ್ಟಿದರೆ ನಮ್ಮ ಸಾಲ ತೀರ್ತದೆ, ನಮಗೆ ಪುನರ್ಜನ್ಮ ಸಿಗ್ತದೆ. ಬಹಳ ಸಂತೋಷ ಆಗ್ತದೆ ಹರಳಯ್ಯನಿಗೆ. ಎಂಥ ಸಂದರ್ಭದಲ್ಲಿ ಎಂಥ ಒಂದು ಉಪಾಯವನ್ನು ಹೆಂಡತಿ ಮೇಲೆ ಸಂತೋಷ ಆಗ್ತದೆ. ಇಬ್ಬರು ಜಳಕ ಮಾಡ್ತಾರೆ. ಸ್ನಾನ ಮಾಡಿ ಬಸವಣ್ಣನ ಶಿವನೇ ಬಸವ, ಬಸವ ಶಿವ ನಾಮಸ್ಮರಣೆಯನ್ನು ಮಾಡುತ್ತಾ ತೊಡೆಯ ಚರ್ಮವನ್ನು ಸುಲಿದು ಭಕ್ತಿ ಬೆರೆಸಿ ಸುಂದರವಾಗಿರ್ತಕ್ಕಂಥ ಒಂದು ಜೊತೆ ಜೋಡುಗಳನ್ನು ರೆಡಿ ಮಾಡ್ತಾರೆ. ಅದನ್ನು ತಗೊಂಡು ಬಸವಣ್ಣನ ಮಹಾಮನೆಗೆ ತಲೆ ಮೇಲೆ ಹೊತ್ಕೊಂಡು ಕೊಡಬೇಕು ಅಂತ ಬರ್ತಾರೆ. ಹರಳಯ್ಯವರು ಬಾಗಿಲಿಗೆ ಬಂದರೆ ಅಂತ ಗೊತ್ತಾದ ತಕ್ಷಣ ಅದು ಎಷ್ಟು ಸಂತೋಷ ಬಸವಣ್ಣನಿಗೆ. ತನ್ನ ಹೆಂಡತಿಯನ್ನು ಕರ್ಕೊಂಡು ಕಾಲಿಗೆ ನೀರು ತಗೊಂಡು ಬರ್ತಾನೆ ಹೊರಗಡೆ ಹರಳಯ್ಯನನ್ನು. ಆತ ನೀರು ಅಷ್ಟು ಮುಜುಗುರ ಆಗ್ತದೆ ಹರಳಯ್ಯನಿಗೆ. ಮತ್ತು ಮೊದಲೇ ಸಮಸ್ಯೆಯಲ್ಲಿ, ಅಪ್ಪ ಏನು ಮಾಡ್ತಾ ಇದ್ದೀರಾ ನೀವು? ಬಸವಣ್ಣ ಹರಳಯ್ಯನನ್ನು ಕಂಡು ಒಪ್ಕೊಳ್ತಾರೆ, ಅಪ್ಪ ನಾನು ಅಸ್ಪೃಶ್ಯ, ಮತ್ತು ನೀವು ನನ್ನನ್ನು ಅಂದ. ಬಸವಣ್ಣವ್ರು ಹೇಳಿದರು, ಆವನಾದಡೆಯು ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ನಂಬುವುದೆನ್ನ ಮನವು. ಅವರ ಬಾಯ ತಾಂಬೂಲವ ಮೆಲಿವೆ, ಅವರ ಬೀಳುಡುಗೆಯ ಒದಿವೆ, ಅವರ ಚಪ್ಪಲಿನ ನಾನು ಕಾಯ್ದು ಬದುಕುವೆ ಅಂತಾರೆ. ಒಂದು ಸತಿ ಶಿವದೀಕ್ಷೆ ಆಯಿತು ಅಂದರೆ ನೀನು ಹಿಂದಿನ ಏನೂ ಸಂಬಂಧ ಇಲ್ಲ, ಸಾಕ್ಷಾತ್ ಆತ ಶಿವನೇ ಅಂತ ತಿಳ್ಕೊಳ್ತೀನಿ. ನೀ ಆ ಕೀಳರಿಮೆಯನ್ನು ಬಿಡು ಹರಳಯ್ಯ. ಪ್ರೀತಿಯಿಂದ ಹಪ್ಪಿಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಬ್ಬ ಅಸ್ಪೃಶ್ಯ, ನಮ್ಮ ಮನೆ ನಾಯಿ ಬೆಕ್ಕುಗಳಿಗಿಂತ ಕೀಳಾಗಿ, ಸೊಳ್ಳೆ ನೊರಜಗಳಿಗಿಂತ ಕೀಳಾಗಿ ಕಾಣ್ತಿದ್ದ ಒಬ್ಬ ಮನುಷ್ಯನನ್ನು ಅಪ್ಪಿಕೊಂಡು ಎಷ್ಟು ಪ್ರೀತಿಯಿಂದ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಹರಳಯ್ಯ ತಲೆ ಮೇಲಿರ್ತಕ್ಕಂಥದ್ದನ್ನು ಬಸವಣ್ಣನಿಗೆ ತೋರಿಸ್ತಾರೆ. ಅಪ್ಪ, ಇವುಗಳನ್ನು ಪಾದದಿಂದ ಮೆಟ್ಟಿ ನಮ್ಮನ್ನು ಪುನೀತರನ್ನಾಗಿ ಮಾಡಿ ಅಂತ ಕೇಳ್ಕೊತಾನೆ. ಬಸವಣ್ಣನಿಗೆ ಆಶ್ಚರ್ಯ ಆಗ್ತದೆ, ಈಗ ಯಾಕೆ ನನಗೆ ಆ ಚಪ್ಪಲಿಯನ್ನು ಕೈಯಲ್ಲಿ ತಗೊಂಡು ನೋಡ್ತಾರೆ. ಎಲ್ಲ ಚರ್ಮದಂಗೆ ಇರಲಿಲ್ಲ ಅದು. ಮನುಷ್ಯರ ಚರ್ಮ ಪ್ರಾಣಿ ಚರ್ಮಕ್ಕೂ ವ್ಯತ್ಯಾಸ. ಬಸವಣ್ಣ ಗಮನಿಸಿ ಕೇಳ್ತಾರೆ ಅವರು, ಹರಳಯ್ಯ ಇದು ಯಾವ ಚರ್ಮದಿಂದ ಮಾಡಿದಿರಿ ಈ ಜೋಡುಗಳನ್ನು? ಹರಳಯ್ಯ ಹೇಳ್ದ, ನನ್ನ ಬಲತೊಡೆಯ ಕಲ್ಯಾಣಿಯ ಎಡತೊಡೆಯ ಚರ್ಮವನ್ನು ಸುಲಿದು ನಾನು ಹಸನಾದ ಜೋಡುಗಳನ್ನು ಮಾಡಿದ್ದೀನಿ. ಇಷ್ಟು ಬಸವಣ್ಣನಿಗೆ ಆಘಾತ ಆಗ್ತದೆ ಅಂದರೆ, ನನಗೋಸ್ಕರ ನಿಮ್ಮ ತೊಡೆಯ ಚರ್ಮವನ್ನು, ದೇಹದ ಚರ್ಮವನ್ನು ಸುಲಿದು ನನಗೋಸ್ಕರ ಒಂದು ಜೊತೆ ಚಪ್ಪಲಿ ಮಾಡಿದ್ರ?
ಕಾರಣ ಏನು ಹರಳಯ್ಯ ಅಂತ ಕೇಳ್ತಾರೆ. ನಾನು ಅವತ್ತು ಬರುವಾಗ ದಾರಿಯಲ್ಲಿ ನಾನು ಒಂದು ಬಾರಿ ಶರಣು ಹೇಳಿದರೆ ತಾವು ನನಗಿಂತ ಒಂದು ಪಟ್ಟು ಶರಣಾರ್ಥಿಯನ್ನು ಹೇಳಿ ನನ್ನ ಮೇಲೆ ಸಾಲದ ಭಾರವನ್ನು ಹೊರಿಸಿದ್ದೀರ. ಆ ಸಾಲವನ್ನು ತೀರಿಸಲಿಕ್ಕೆ ನಾನು ಒಂದು ಜೊತೆ ಬಸವಣ್ಣನಿಗೆ ಬಹಳ ಆಘಾತ ಆಗ್ತದೆ. ಆ ಕೈಯಲ್ಲಿ ಚಮ್ಮಾವುಗೆಗಳನ್ನು ಆ ಜೋಡುಗಳನ್ನು ಹಿಡಿದು ಉಪಮಿಸಬಾರದ ಉಪಮಾತೀತರು ಉದ್ಗಾರ ಆ ಜೋಡುಗಳನ್ನು ತಗೊಂಡು ವಾಪಸ್ಸು ಬರ್ತಾ ಇರ್ತಾನೆ ಹರಳಯ್ಯ. ಆ ಬಸವಣ್ಣ ಪ್ರೀತಿಯಿಂದ ಮಾತಾಡಿಸುವಂಥ ರೀತಿ, ಶಿವಶರಣ ಹರಳಯ್ಯ ಆ ಬಾಯಿ ತುಂಬ ಕರೆಯುವಂಥ ಆ ಮಾತುಗಳನ್ನೆಲ್ಲ ಮೆಲುಕಾಕೊಂತ ದಾರಿಯಲ್ಲಿ ಅದೇ ಗುಂಗಿನಲ್ಲಿ ಬರ್ತಿದ್ದ ಒಂದು ಕರ್ಕಶವಾದ ಧ್ವನಿ ಕೇಳಿಸ್ತು, ಏ ಹರಳ ಅನ್ನುವಂಥದ್ದು. ಇವ ಬೆಚ್ಚಿ ಬಿದ್ದು ನೋಡ್ದ, ಕಣ್ಣು ತೆಗೆದು. ಎದುರಿಗೆ ಬ್ರಾಹ್ಮಣ ಮಂತ್ರಿ ಮಧುವರಸ ಇದ್ದ. ಕೇಳ್ದ ಅವನು, ಎಷ್ಟು ಸೊಕ್ಕು ನಿನಗೆ ಅಂದ. ನಮ್ಮನ್ನು ಕಂಡ ತಕ್ಷಣ ಅಷ್ಟು ದೂರ ಸರಿತಿದ್ದವರು ನಾವು ಎದುರಿಗೆ ಬರ್ತಾ ಇದ್ರು, ಎಷ್ಟು ಸೊಕ್ಕಿನಿಂದ ನೀನು ರಾಜಬೀದಿಯಲ್ಲೇ ಬರ್ತಾ ಇದೆಯಲ್ಲ ಅಂದವ. ಎಷ್ಟು ಸೊಕ್ಕು ನಿನಗೆ ಅಂದ. ಹರಳಯ್ಯವರಂದರು, ನಾವು ಇಷ್ಟು ದಿನ ಅದೇ ಅಜ್ಞಾನದಲ್ಲೇ ಇದ್ವಿ, ಆದರೆ ಆ ಬಸವ ಗುರುವಿನ ದಯದಿಂದ ಅಂದ ಆತ. ಮಧುವರಸ ಕುಲಗೆಟ್ಟ ಬಸವಣ್ಣನೇ ಎತ್ತಬೇಡ ಇಲ್ಲಿ ಅನ್ನೋ, ನೀನು ತಲೆ ಮೇಲೆ ಒಯ್ತಿರೋದೇನದು ಅಂದ. ಇವು ಒಂದು ಜೊತೆ ಚಪ್ಪಲಿ, ಆದರೆ ಮಾರಾಟ ಮಾಡೋಕ್ಕೆ ಅಲ್ಲ ಅಂದ. ಚಪ್ಪಲಿ ಮಾರಾಟ ಮಾಡೋಕ್ಕಲ್ದ ಏನು ಪೂಜೆ ಮಾಡೋಕ್ಕೆ ಹೋಯ್ತಾ ಇದೆಯಾ ಅಂದವ. ಕಾಲಗಿನ ಚಪ್ಪಲಿನ ಮಾರಾಟಕ್ಕಲ್ದ ಏನು ಪೂಜೆ ಮಾಡೋಕ್ಕೆ ಹೋಯ್ತಾ ಇದೆಯಾ ಅಂತ ಕೇಳ್ದ. ಅದಕ್ಕೆ ಹರಳಯ್ಯವರು ಹೇಳಿದರು, ಹೌದು, ಇದು ಗುರು ಬಸವಣ್ಣ ಮುಟ್ಟಿ ಪವಿತ್ರ ಆಗ್ಯವೆ, ಇವನು ಪೂಜೆ ಮಾಡಲಿಕ್ಕೆ ಒಯ್ತಾ ಇದ್ದೀನಿ, ತೋರಿಸಿ ನೋಡೋಣ ಅಂದ. ತೋರಿಸ್ತಾ ಅಂಥ ಸುಂದರವಾಗಿರ್ತಕ್ಕಂಥ ಚಮ್ಮಾವುಗೆಗಳನ್ನೇ ನೋಡಿರಲಿಲ್ಲ ಎಂದು. ಇಂಥ ಚಪ್ಪಲಿನ ಬಸವಣ್ಣ ಮೆಡ್ಲಾರ್ದಂಗೆ ವಾಪಸ್ ಕೊಟ್ಟನ ಅಂದವ. ನೀ ಎಷ್ಟು ಎತ್ತರ ಇದೆಯಾ ಅಷ್ಟು ಎತ್ತರ ಬೇಕಾದ್ರೂ ಸುರಿತೀನಿ, ಅಣ್ಣ ನನಗೆ ಬೇಕು ಕೊಡು ಅಂತ ಕೇಳಿದ. ಹರಳಯ್ಯರು ಹೇಳಿದರು, ದಯಮಾಡಿ ಮಧುವರಸರೇ, ಇಂಥ 10 ಜೊತೆ ಬೇರೆ ಮಾಡಿಕೊಡ್ತೀನಿ, ಇವುಗಳ ಸಹವಾಸಕ್ಕೆ ನೀವು ಬರಬೇಡ್ರಿ. ಅದು ಸೊಕ್ಕು ಗೊತ್ತಲ್ಲ ನಿಮಗೆ, ಮತಾಂಧತೆ, ನನಗೆ ಅವೇ ಬೇಕು ಅಂದವ. ಬೇರೆ ನನಗೆ ಬೇಡ, ಹಾಕಿಲ್ ಕೆಳಗೆ ಬೇಡ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ತನ್ನ ಜೊತೆ ಅಂಗರಕ್ಷಕರಿದ್ದರೆ ಕಿತ್ತು ಹೋಗಿರೋ ಅಂದ. ಇವ ಕಾಲಿಡಿದು ಕೇಳ್ಕೊಳಕ್ಕೆ ಹೋದ, ಒಳ್ಳೇದಾಗಲಿಕ್ಕಿಲ್ಲ ಮಧುವರಸರೇ ಬೇಡ, ಕಾಲಲ್ಲಿ ಜಾಡಿಸಿ ಒದ್ದು ಆ ಚಪ್ಪಲಿನ ಮೆಡ್ಲಿಕ್ಕೆ ಹೋದ. ಅವನಿನ್ನೂ ಮೆಟ್ಟಿದ್ನೋ ಇಲ್ಲೋ ಗೊತ್ತಿಲ್ಲ, ಮೈಯೆಲ್ಲ ಒಂದು ರೀತಿ ಅಗ್ನಿಕುಂಡದಲ್ಲಿ ಬಿದ್ದಂಗಾಗಿತ್ತು ಅವನಿಗೆ ಪರಿಸ್ಥಿತಿ. ಮೈಯೆಲ್ಲ ಉರಿ, ಒದ್ದಾಡಕ್ಕೆ ಶುರು ಮಾಡ್ದ. ಅಯ್ಯೋ ಸತ್ತೆ. ಅಂಗರಕ್ಷಕರು ಕರ್ಕೊಂಡೋಗಿ ಮನೆಗೆ ಹಾಕಿದ್ರು. ಕಲ್ಯಾಣದಲ್ಲಿ ಎಲ್ಲೆಲ್ಲಿ ವೈದ್ಯರಿದ್ದರೆ ಎಲ್ಲರೂ ಬಂದು ಉಪಚಾರ ಮಾಡಿದ್ರು, ಅದೇನೋ ವಾಸಿಯಾಗಲಿಲ್ಲ. 4-6 ದಿನಗಳಾದರೂ ಒದ್ದಾಡ್ತಾ ಇದ್ದ. ಹಗಲು ರಾತ್ರಿ ನಿದ್ದೆ ಇಲ್ಲದೆ ಮಗಳಿಗೆ ತಾಯಿಯನ್ನು ಕಳ್ಕೊಂಡಿದ್ಲ ಚಿಕ್ಕ ವಯಸ್ಸಿಗೆ. ಇನ್ನು ತಂದೆಯನ್ನೂ ಕಳ್ಕೊಂಡನ, ಎಲ್ಲಿ ಅನಾಥನಾಗ್ತೀನೋ, ಏನು ಮಾಡೋದು ಅಂತ ವಿಚಾರ ಮಾಡಿ ಆಕೆ ಬಸವಣ್ಣನ ಹತ್ರಕ್ಕೆ ಹೋಗ್ತಾಳೆ. ನಮ್ಮ ತಂದೆಗೆ ಈಗ ಪರಿಹಾರ ಏನಾದರೂ ಹೇಳ್ರಿ ಅಂತ ಕೇಳ್ತಾರೆ. ಬಸವಣ್ಣವ್ರು ಹೇಳ್ತಾರೆ, ಯಾವ ವ್ಯಕ್ತಿಯ ಯಾವ ಕಾಯಕವನ್ನು ಕೀಳು ಅಂತ ಕಂಡಿದ್ದಾರೆ ನಿಮ್ಮಪ್ಪ, ಅವ್ರ ಮನೆ ಕರಿಬಾನಿ ನೀರನ್ನ ತಗೊಂಬಂದು ಸ್ನಾನ ಮಾಡಿಸಿದ್ರೆ ಉರಿ ಹೋಗ್ತದೆ ಅಂತ. ಕರಿಬಾನಿ ನೀರಂದ್ರೆ ಏನು ಗೊತ್ತಾ? ಚಪ್ಪಲಿ ನೆನೆ ಇಟ್ಟ ನೀರದು, ಚರ್ಮ ಹದ ಮಾಡಲಿಕ್ಕೆ ನೆನೆ ಇಕ್ಕುವಂಥ ನೀರು. ಆ ನೀರಿಂದ ಸ್ನಾನ ಮಾಡಿಸಿದ್ರೆ ಮಧುವರಸರ ಮೈಯೂರಿ ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಮನೆಗೆ ಬರ್ತಾಳೆ. ಅವ್ರ ಮನೆ ಒಬ್ಳು ಕೆಲಸದವಳಿದ್ಲು ಲಕ್ಕುಮಾಯಿ ಅಂತ. ಆಕೆಗೆ ಹೇಳ್ತಾಳೆ, ನೀನಿವತ್ತು ನೀರಿಗೆ ಹೋಗೋದು ಬೇಡ, ನಾನು ಹೋಗ್ತೀನಿ ಅಂತೇಳಿ. ಆಮೇಲೆ ಆಕೆಯನ್ನು ಬಿಡಿಸಿ ಈಕೆ ಸಮಗಾರ ಹರಳಯ್ಯನ ಕೇರಿ ಹುಡುಕೊಂಡು ಬರ್ತಾಳೆ. ಹುಡುಕೊಂಡು ಬಂದು ಹರಳಯ್ಯನವ್ರ ಮನೆಗೆ ಬಂದು ತಮ್ಮ ತಂದೆ ಮಾಡಿರೋ ತಪ್ಪನ್ನು
ಕ್ಷಮೆ ಕೇಳಿ ತಮ್ಮನೇ ಕರಿಬಾನಿ ನೀರನ್ನು ತಾವು ದಯಪಾಲಿಸ್ಬೇಕು ಅಂತ ಕೇಳಿದ್ದು. ಹರಳೆಯವರು ಹೇಳಿದರು, ತಾಯಿನ ಅಷ್ಟು ದೊಡ್ಡವನೆಲ್ಲ ಬೇಡ ಅಂತ ಹೇಳಿದರು. ಇಲ್ಲ, ಬಸವಣ್ಣವ್ರು ಇದೊಂದೇ ಪರಿಹಾರ ಅಂತ ಹೇಳಿದ್ದಾರೆ. ಹಾಗಾದರೆ ನಾನು ಅವ್ರ ಮಾತನ್ನು ಮೀರೋದಿಲ್ಲ ಅಂತೇಳಿ ಕರಿಬಾನಿಯ ನೀರನ್ನು ಆಕೆ ತಂದಿರೋ ಕೊಡಕ್ಕೆ ಏನಂತಿರೋದಕ್ಕೆ ಹಾಕ್ತಾನೆ. ಅದನ್ನು ತಗೊಂಡು ಬಂದು ಸ್ನಾನ ಮಾಡಿಸ್ತಾರೆ. ಇಷ್ಟ ಆಶ್ಚರ್ಯ ಆಗ್ತದೆ ಮಧುವರಸನಿಗೆ ಅಂದರೆ, ಎಲ್ಲ ಮೈಯೆಲ್ಲ ಉರಿ ಕಮ್ಮಿಯಾಗಿ ಅವನ ಶರೀರದ ಕಾಂತಿ ಇಮ್ಮಡಿಸಿತ್ತು ಆ ನೀರು ಸ್ನಾನ ಮಾಡಿದ ತಕ್ಷಣ. ಆವಾಗ ಕೆಲಸದವ್ರನ್ನ ಕರೆದು ಕೇಳ್ತಾಳೆ, ಎಲ್ಲಿಂದ ತೊಗೊಂಡು ಬಂದು ಈ ನೀರು? ಆಕಿ ಎದುರಿ ನಡುಕ್ತಿದ್ಲು, ಎಲ್ಲೇ ಆತನಿಗೆ ಚರ್ಮದ ವಾಸನೆ ಬಂದದೇನೋ. ಆಕೆ ಎದುರಿ ದೂರ ನಿಂತು, ಅಪ್ಪ ನಾನು ತಂದಿಲ್ಲ ಇವತ್ತು, ನಿಮ್ಮ ಮಗಳು ನಾನು ಎಷ್ಟು ಹೇಳಿರೋ ಕೇಳಲಾರ್ದಂಗೆ ಬಿಡಿಸಿ ಆಕೆ ಹೋಗಿ ತಂದಿದ್ದಾಳೆ. ಮಗಳನ್ನು ಕರೆದು ಕೇಳ್ತಾನೆ, ಎಲ್ಲಿಂದ ತಂದಿದೀಯ ನೀರು? ಆಕೆ ಹೇಳಿದ್ಲು, ಅಪ್ಪ ನಾನು ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳ್ಕೊಂಡು ಅನಾಥ ಆಗಿದ್ದೇನೆ, ಈಗ ನಿನ್ನನ್ನು ಕೂಡ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ನಾನು ಮಾಡಿರೋದು ತಪ್ಪು ಒಪ್ಪೋ ಗೊತ್ತಿಲ್ಲ, ನೀನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ನಾನು ಅರಳೆಯನ ಮನೆಯ ಕರಿಬಾನಿ ನೀರನ್ನು ತಗೊಂಡು ಬಂದು ನಿನಗೆ ಸ್ನಾನ ಮಾಡಿಸಿದ್ದೀನಿ ಅಂತ ಹೇಳಿದ್ಲ. ಇಷ್ಟರಲ್ಲಾಗಲೇ ಪೂರ ಬದಲಾಗೋಗಿದ್ದ ಅವ. ಮುಂದೆ ಮಗಳನ್ನು ಕರ್ಕೊಂಡು ಉಡುಗೊರೆಗಳನ್ನು ಹರಳಯ್ಯನಿಗೆ, ಹರಿವಾಣಗಳಲ್ಲಿ ಮುತ್ತು ರತ್ನಗಳನ್ನು ತಗೊಂಡು ಹರಳಯ್ಯನ ಅಂತ ಹೇಳಿ ಆತ ಎಷ್ಟು ಗೋಗರದ್ರು ತಗೊಂಡ್ಲಿಲ್ಲ. ಈ ಘಟನೆಯನ್ನು ನೋಡಲಿಕ್ಕೆ ಇಡೀ ಸಮಗಾರ ಕೇರಿಯ ಜನ ಬಂದು ನಿಂತಿದ್ರು ಸುತ್ತ. ನಾನು ಇದನ್ನು ವಾಪಸ್ಸು ತಗೊಂಡು ಹೋಗೋದಿಲ್ಲ, ಇಲ್ಲಿ ಬಂದು ನಿಂತವ್ರಿಗಾದರೂ ಇದನ್ನು ತಗೊಳ್ಳಿಕ್ಕೆ ಕೇಳ್ರಿ ಹರಳಯ್ಯ ಅಂತ ಕೊಡೋಕೆ ಹೋದ್ರು. ಅವರು ಯಾರೋ ಮುಟ್ಲಿಲ್ಲ, ಅದನ್ನು ಮುಟ್ಲಿಲ್ಲ. ಹರಳೆಯವರ ಮುಖ ನೋಡಿದ ಮಧುವರಸರು ಹೇಳಿದರು, ಇದು ಬಸವ ತತ್ವ ಅಂದರು. ಇದು ಬಸವ ತತ್ವ. ಅವ್ರು ಯಾರೂ ಕಾಯಕದ ಪ್ರತಿಫಲ ಅಲ್ಲದೆ ನಾನಲ್ಲ, ನಮ್ಮ ಓಣಿಯಲ್ಲಿ ಯಾರೂ ಮುಟ್ಟೋದಿಲ್ಲ. ಎಲ್ಲ ಜಂಗಮರು ಬಂದು ಎಲ್ಲ ಕೇರಿಗಳನ್ನು ಅವರನ್ನು ಹೇಗೆ ಪರಿಶುದ್ಧ ಆಗಿತ್ತು ಕಲ್ಯಾಣ ಅಂದರೆ ಕೈಲಾಸ ಆಗಿತ್ತು. ಕಲ್ಯಾಣ ಏನಾಗಿತ್ತು? ಕೈಲಾಸ ಆಗಿತ್ತು. ಆಗ ಬಾಂಧವ್ಯ ಬೆಳೀತದೆ ಹರಳೆಯ ಮತ್ತು ಮಧುವರಸನ ಮಧ್ಯೆ. ಎಂಥ ಬಾಂಧವ್ಯ ಬೆಳೀತದೆ ಮುಂದೆ ಅಂದರೆ, ಆತನು ಅನುಭವ ಮಂಟಪಕ್ಕೆ ಬರಲಿಕ್ಕೆ ಶುರು ಮಾಡ್ತಾನೆ, ಆತನು ಲಿಂಗ ದೀಕ್ಷೆಯನ್ನು ತಗೊಳ್ತಾನೆ, ಮಗಳಿಗೂ ಲಿಂಗ ದೀಕ್ಷೆಯನ್ನು ಕೊಡಿಸ್ತಾರೆ. ಆಮೇಲೆ ಹರಳೆಯ ಮತ್ತು ಮಧುವರಸರ ಮಧ್ಯೆ ಇಂಥ ಒಂದು ಫ್ರೆಂಡ್ಶಿಪ್ ಬೆಳೀತದೆ ಅಂದರೆ, ಮುಂದೊಂದು ದಿನ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತೀನಿ. ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಹರಳೆಯವರು ಅಂತಾರೆ, ಏನು ನೀವು ನಿದ್ದೆಗಣ್ಣಗೆ ಎದ್ದು ಬಂದಿರಿ ಮಧುವರಸರೇ, ಸಮಾಜ ಒಪ್ಪುತ್ತಾ? ಬಹಳ ಆ ಸಮಯದಲ್ಲೇ ಇದು ಅನುಲೋಮ ವಿವಾಹ, ವಿಲೋಮ ವಿವಾಹ ಅಂತಿತ್ತು. ಅಂದರೆ ಕೀಳು ಕುಲದ ಹೆಣ್ಣು ಉತ್ತಮ ಜಾತಿಯವರ ಮನೆಗೆ ಹೋದರೆ ಒಂದಿಷ್ಟು ಕ್ಷಮಿಸಲಿಕ್ಕೆ ಅವಕಾಶ ಇತ್ತು. ಆದರೆ ಉತ್ತಮ ಕುಲದ ಹೆಣ್ಣು ಕೀಳು ಕುಲದವನ ಮನೆಗೆ ಬಂದರೆ ಅದು ಭಯಂಕರ ಅಪರಾಧ. ಅದು ವಿಲೋಮ ವಿವಾಹ ಅಂತ ಕರೀತಾರೆ. ಅದಕ್ಕೆ ಅಕ್ಷಮ್ಯ ಅಪರಾಧ ಆಗಿತ್ತು. ಸಮಾಜ ಒಪ್ಪುತ್ತಾ ಏನು ಮಾತಾಡ್ತಾ ಇದ್ದೀರಿ ನೀವು ಅಂತ ಹೇಳಿದಾಗ ಮಧುವರಸ ಹೇಳಿದ, ಇದಕ್ಕೇನಾದರೂ ನೀವು ತಪ್ಪಿದರೆ ಸಂಗಮನಾಥನ ಮೇಲೆ ಆಣೆ ಅಂದ. ಎಂಥ ಕೆಲಸ ಮಾಡಿದ್ರಿ ಮಧುವರಸರೇ, ನೋಡೋಣ. ಈ ವಿಚಾರನ ಅನುಭವ ಮಂಟಪದ ಮುಂದೆ ಇಡೋಣ. ಎಲ್ಲರೂ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಹರಳೆಯವರು ಬಸವಣ್ಣನ ಮುಂದೆ ಈ ವಿಚಾರವನ್ನು ಇಡ್ತಾರೆ. ಬಸವಣ್ಣವರು ಹೇಳ್ತಾರೆ, ನಾನೇನು ಈ ಒಂದು ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಿಮ್ಮೆಲ್ಲರಿಗೂ ಒಪ್ಪಿಗೆ ಇತ್ತು ಅಂದರೆ, ಎಲ್ಲಕ್ಕಿಂತ ಮಿಗಿಲಾಗಿ ಜೊತೆಗೂಡಿ ಬಾಳಿ ಬದುಕಬೇಕಾಗಿರ್ತಕ್ಕಂಥ ವಧುವರರಿಗೆ, ನಿಮ್ಮ ಮಗಳಿಗೆ ಮಗನಿಗೆ ಒಪ್ಪಿಗೆ ಇದ್ದರೆ ಖಂಡಿತ ನಮ್ಮ ಅನುಭವ ಮಂಟಪ ಈ ಮದುವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಅಂತ ಹೇಳಿದರು. ಆಮೇಲೆ ಮದುವೆ ಆಯಿತು. ಇಂಥ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದರು ಕೊಂಡಿ ಮಂಚಣ್ಣ ಅಂಡ್ ಕಂಪ್ನಿ. ಎಲ್ಲ ಕಾಲದಲ್ಲೂ ಹೋದರು, ಈಗಲೂ ಹೋದರೆ, ಮುಂದೂ ಇರ್ತಾರೆ, ಹಿಂದೂ ಇದ್ದರು. ಏನಾದರೂ ಮಾಡಿ, ಯಾಕೆಂದರೆ ಇವರೆಲ್ಲರಿಗೂ ಕೊಂಡಿ ಮಂಚಣ್ಣನಿಗೆ ಪ್ರಧಾನಮಂತ್ರಿ ಸ್ಥಾನದ ಮೇಲೆ ಮೊದಲಿಂದ ಕಣ್ಣಿತ್ತು. ಇನ್ನು ಇತ್ತೀಚೆಗೆ ಬಂದಂಥ ತರುಣ ಯಾರು? ಬಸವಣ್ಣ. ಆತನಿಗಿಂತ ಒಂದೊಂದು ಸ್ಟೆಪ್ ಮೇಲೆ ಬರ್ತಾ ಬಂದಾಗ ಆತನ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಮತ್ಸರಗಳಿತ್ತು.
ಸಾಕಷ್ಟು ರೀತಿಯ ಚಾಡಿಗಳನ್ನು ತಗೊಂಡೋಗಿ ಬಸವಣ್ಣನ ಬಗ್ಗೆ ಬಿಜ್ಜಳನ ಮುಂದೆ ಹೇಳ್ತಿದ್ದ. ಅದನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದಾಗ ಬಸವಣ್ಣನ ವ್ಯಕ್ತಿತ್ವ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾನೆ ಬಂದಿತ್ತು. ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿದ್ರು. ಅಂಥ ಸಮಯದಲ್ಲಿ ಇದೊಂದು ಮದುವೆ. ಆಮೇಲೆ ಏನಾಗಿತ್ತು ಅಂದರೆ ಅಲ್ಲಿ ಆ ಕಲ್ಯಾಣ ರಾಜ್ಯ ಆಗಿತ್ತು ಅಂತ ಹೇಳಿದರೆ ಆ ಬಿಜ್ಜಳನಿಗಿಂತ ಹೆಚ್ಚಿನ ಆದ್ಯತೆ, ಸ್ಥಾನ, ಮಾನ, ಗೌರವ ಯಾರಿಗಿತ್ತು ಅಂದರೆ ಬಸವಣ್ಣನಿಗಿತ್ತು. ಬಿಜ್ಜಳ ಮಹಾರಾಜ ಕಲಚೂರಿ ವಂಶದವನು. ಹಿಂದೆ ಇದ್ದಂಥ ವಿಕ್ರಮಾದಿತ್ಯನ ಮಗಳ ಮಗ ಬಿಜ್ಜಳ ಮಹಾರಾಜ, ಮಗನ ಮಗ ತೈಲಪ್ಪ ಮಹಾರಾಜ, ಮಗನ ಮಗ ತೈಲಪ್ಪ ಮಹಾರಾಜ. ಆ ಸಿಂಹಾಸನಕ್ಕೆ ಯಾರು ಕೂಡಬೇಕಾಗಿತ್ತು? ಮಗನ ಮಗ. ಅವ ಕುಂತಿದ್ದ. ಆತನ ವೀಕ್ನೆಸ್ಗಳನ್ನು ಅರ್ಥ ಮಾಡ್ಕೊಂಡು ಇವ ಏನು ಮಾಡಿದ್ದ, ಆತನನ್ನು ಕಾರಾಗೃಹದಲ್ಲಿ ಇಟ್ಟು ಇವನು ಅಧಿಕಾರವನ್ನು ಕೈಗೆ ತಗೊಂಡಿದ್ದ ಬಿಜ್ಜಳ. ಚಾಲುಕ್ಯ ನಿಷ್ಠರಿಗೆ ಬಿಜ್ಜಳನ ಬಗ್ಗೆ ಈ ವಿಚಾರ ಮನಸ್ಸಿಲ್ಲದೆ ಇದ್ರೂ ಬಸವಣ್ಣನ ವ್ಯಕ್ತಿತ್ವವನ್ನು ನೋಡಿ ಚಾಲುಕ್ಯ ನಿಷ್ಠರೆಲ್ಲ ಸುಮ್ಮನೆ ಇದ್ದರು. ಚಾಲುಕ್ಯ ನಿಷ್ಠರೆಲ್ಲ ಸುಮ್ಮನೆ ಇದ್ದರು. ಅಷ್ಟೇ ಅಲ್ಲ, ಬಸವಣ್ಣ ಸುಮಾರು ಒಂದು 12 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದರು ಅಂತ ಹೇಳ್ತಾರೆ. 12 ವರ್ಷದಲ್ಲಿ ಒಂದು ಯುದ್ಧಗಳು ನಡೆಯೋದಿಲ್ಲ, ಒಂದು ಯುದ್ಧಗಳು ನಡೆಯೋದಿಲ್ಲ. ಸುತ್ತಮುತ್ತ ಎಲ್ಲ ರಾಜರು ಕೂಡ ಬಸವಣ್ಣನ ಬಗ್ಗೆ ಅಂಥ ಒಂದು ಪೂಜ್ಯತೆ, ಗೌರವ ಇವನ್ನೆಲ್ಲ ಇಟ್ಕೊಂಡಿದ್ರು. ಹಾಗಾಗಿ ಬಸವಣ್ಣ ಮನಸ್ಸು ಮಾಡಿದರೆ ತಾನೇ ರಾಜ ಆಗಬಹುದಾಗಿತ್ತು. ಅದೇನು ದೊಡ್ಡ ವಿಷಯನೇ ಆಗಿರಲಿಲ್ಲ. ಬಸವಣ್ಣನ ಬಗ್ಗೆ ಈ ರೀತಿ ಯಾರಾದರೂ ಬಂದು ಏನು ಚೆನ್ನಾಗಿದ್ದೀರಾ ಅಂತ ಅಥವಾ ಬಿಜ್ಜಳ ಮಾತಾಡಿಸ್ದಾಗೂ ಒಂದೊಂದು ಸತಿ ಬಿಜ್ಜಳನಿಗೆ ಮುಜುಗುರ ಆಗ್ತಿತ್ತು. ಯಾಕೆಂದರೆ ಬಸವಣ್ಣನಿಗೆ ಆತನಿಗಿಂತ, ಒಬ್ಬ ರಾಜನಿಗಿಂತ ಹೆಚ್ಚಾಗಿ ಒಬ್ಬ ಪ್ರಧಾನಮಂತ್ರಿಗೆ ಗೌರವ ಸಿಗೋದು ಆತನಲ್ಲಿ ಏನೋ ಒಂಚೂರು ಒಳಗಡೆ ಇತ್ತು. ಇವರೆಲ್ಲ ಒಳಗಿಂದ ಒಳಗೆ ಬಂದು ಹೇಳ್ತಿದ್ರು ಏನಂದರೆ, ಬಸವಣ್ಣ ಜಂಗಮ ಸೈನ್ಯ ಅಂತ ನಿರ್ಮಾಣ ಮಾಡ್ತಿದ್ದಾರೆ, ಆಮೇಲೆ ನಿಮ್ಮನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಬಂದಿಖಾನೆಯಲ್ಲಿರ್ತಕ್ಕಂಥ ತೈಲಪ್ಪ ಮಹಾರಾಜನನ್ನು ಗಾದಿಗೇರಿಸುವಂಥ ಹುನ್ನಾರ ಪ್ರಸಂಗ ಬಂದರೆ ತಾವೇ ಕೂಡಬೇಕು ಅಂತ ಇದ್ದಾರೆ. ಈ ಎಲ್ಲ ವಿಚಾರಗಳು ಒಂದು ರೀತಿ ಇದೆ. ಅವರೊಂದಿಷ್ಟು ಬದಲಾವಣೆ ಆಗಲಿ ಅಂತೇಳಿ ಅವರನ್ನು ಕಾರಾಗೃಹದಿಂದ ಬಿಡುಗಡೆ ಮಾಡಿರಿ, ಮತ್ತು ಹಾಗೆ ಒಂದಿಷ್ಟು ಅನುಭವ ಮಂಟಪಕ್ಕೆ ಹೋಗಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಒಂದಿಷ್ಟು ಅವರೇನಾದರೂ ಬದಲಾಗ್ಬೋದೇನೋ ಅಂತ. ಆವಾಗ ಇವನಿಗೆ ಒಂಥರ ಒಳಗಡೆ ಎಲ್ಲಿ ಬಸವಣ್ಣ ಇದೇ ಪ್ಲಾನನ್ನು ಮಾಡಿದಾರೇನೋ. ಈ ಒಂದು ಒಳಗಡೆ ರಾಜರು ಅವ್ರ ಮೈಯೆಲ್ಲ ಬಂಗಾರ ಆಗಿದ್ದರು, ಕಿವಿ ಮಾತ್ರ ಹಿತ್ತಾಳಿಯಾಗಿರ್ತಿತ್ತಂಥದ್ದು. ಹಾಗಾಗಿ ಇಡೀ ರಾಜ್ಯದ ಇತಿಹಾಸಗಳು ಈ ಚಾಡಿ ಮಾತುಗಳಿಂದನೇ ರಾಜ್ಯ ಹಾಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಲ್ಲೂ ಕೂಡ ಒಂದಿಷ್ಟು ಈತನ ಕಿವಿಗೆ ಬೀಳುತ್ತದೆ. ಇವೆಲ್ಲವೂ ಒಳಗಡೆ ಇತ್ತು. ಒಳಗಡೆ ರಾಜನಿಗೆ ಒಂದಿಷ್ಟು ಬಸವಣ್ಣ ಎಲ್ಲಿ ನನಕ್ಕಿಂತ ಮೇಲೋಗ್ತಾನೋ ಏನಾಗ್ತಾನೋ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಇದೊಂದು ಮದುವೆ, ಇಂಥವನ್ನೆಲ್ಲ ತಗೊಂಡು ಬಂದು ಚಾಡಿಯನ್ನು ಹೇಳ್ತಾರೆ. ಬಸವಣ್ಣ ಧರ್ಮ ವಿರೋಧಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಮಹಾಪ್ರಭು ಅಂತ ಹೇಳಿದರು. ಬಸವಣ್ಣವ್ರು ಹೇಳಿದರು, ನಾನು ಧರ್ಮವಂತ ಅಂತ ತಿಳ್ಕೊಂಡಿದ್ದೀನಿ, ಧರ್ಮ ಸ್ಥಾಪನೆಗಾಗಿಯೇ ನಾನು ಬದುಕಿದ್ದೀನಿ. ತಾವೇನು ಹೇಳ್ತೀರಿ ಒಂದಿಷ್ಟು ಬಿಚ್ಚು ಭಾಷೆಯಲ್ಲಿ ಹೇಳಿದರೆ ಒಳ್ಳೆಯದು. ನಮ್ಮ ಪರಂಪರಾಗತವಾಗಿ ಬಂದಿರತಕ್ಕಂಥ ಅನೇಕ ಆಚರಣೆಗಳನ್ನು ಬಸವಣ್ಣ ವಿರೋಧಿಸ್ತಾ ಇದ್ದಾನೆ. ಇವೆಲ್ಲ ನಾನು ನೆನ್ನೆ ಮೊನ್ನೆ ಹೇಳ್ಕೊತ ಬಂದೆ. ಕಾಲದಲ್ಲಿರ್ತಕ್ಕಂಥ ಭೇದ ಭಾವ, ನೆಲದಲ್ಲಿರ್ತಕ್ಕಂಥ ಭೇದ ಭಾವ, ಅವಯವಗಳಲ್ಲಿರ್ತಕ್ಕಂಥ ಭೇದ ಭಾವ, ಮಾನವರಲ್ಲಿರ್ತಕ್ಕಂಥ ಭೇದ ಭಾವ, ವರ್ಗಭೇದ, ವರ್ಣಭೇದ, ಲಿಂಗಭೇದ, ಈ ಎಲ್ಲ ತಾರತಮ್ಯಗಳನ್ನು ಬಸವಣ್ಣ ಒಡೆದಾಕ್ತಾ ಬಂದಿದ್ರು. ಇವರೇನು ನಮ್ಮ ಸಂಪ್ರದಾಯಗಳು ಅಂತ ಹೇಳ್ಕೊಂಡು ಬಂದಿದ್ರಲ್ಲ, ಈ ಸಂಪ್ರದಾಯಗಳನ್ನೆಲ್ಲ ಬಸವಣ್ಣ ಏನು ಮಾಡಿದ್ರು, ಅದನ್ನು ಧಿಕ್ಕಾರ ಮಾಡಿದರು. ಒಂದು ಹೊಸ ಧರ್ಮ, ಹೊಸ ಒಂದು ಸಂಸ್ಕೃತಿಗೆ ನಾಂದಿಯಾಡಿದ್ರು ಬಸವಣ್ಣ. ಇದನ್ನೆಲ್ಲ ವಿರೋಧಿಸ್ತಾ ಇದ್ದಾರೆ. ವಿಧವಾ ವಿವಾಹ ಆಗಿನ ಕಾಲದಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂದರೆ, ನಾವು ಹೆಣ್ಣುಮಕ್ಕಳು ಯಾವಾಗಲೂ ಬಸವಣ್ಣನಿಗೆ ಪ್ರತಿನಿತ್ಯ ನೆನಪು ಮಾಡ್ಕೋಬೇಕು. ಪುರುಷರು ಎಷ್ಟು ನೆನಪು ಮಾಡ್ಕೋತಾರೆ, ಗೌರವ ಕೊಡ್ತಾರೆ, ಅವರ ನಾಮಸ್ಮರಣೆ ಮಾಡ್ತಾರೆ, ಅದಕ್ಕಿಂತ 10 ಪಟ್ಟು 100 ಪಟ್ಟು ಮಹಿಳೆಯರು ಹೆಣ್ಣುಮಕ್ಕಳಿಗೆ ಗೌರವ ಕೊಡ್ತಾರೆ. ಆಗಿನ ಕಾಲದಲ್ಲಿ ತೊಟ್ಲಿಗೆ ಮದುವೆ ಮಾಡುವಂಥ ಸಂಪ್ರದಾಯ ಇತ್ತು. ತೊಟ್ಲಿಗೆ ತಾಳಿ ಕಟ್ಟುವಂಥ ಮಗು, ಇನ್ನೂ ಆಕೆ ದೊಡ್ಡವಳಾಗಿರ್ತಿರಲಿಲ್ಲ, ಸಣ್ಣ ವಯಸ್ಸಿಗೆ ಬಾಲ್ಯದಲ್ಲೇ ಮದುವೆ ಮಾಡ್ತಿದ್ರು.
ಒಂದೊಂದು ಸತಿ ಆಕೆನು ಒಂದು ಸತಿನೂ ಮದುವೆ ಆದವಳು ಗಂಡನ ಮನೆಗೆ ಹೆಜ್ಜೆನೇ ಇಟ್ಟಿರ್ತಿರ್ಲಿಲ್ಲ, ಗಂಡ ಸತ್ತ ಅಂತ ಸುದ್ದಿ ಬರ್ತಿತ್ತು. ಅದರಲ್ಲೂ ಮೇಲ್ಜಾತಿಯವರಿಗಂತೂ ಸತಿ ಸಹಗಮನ ಪದ್ಧತಿ ಇತ್ತು. ಎಲ್ಲಿವರೆಗೂ ಇತ್ತು ಅದು. ಮೊನ್ನೆ ರಾಜಾರಾಮ್ ಮೋಹನ್ ರಾಯ್ ಅವರು ಹೋರಾಟ ಮಾಡಿ ಅದನ್ನು, ರಾಜಾರಾಮ್ ಮೋಹನ್ ರಾಯ್ ಅವರು ಅವ್ರ ಅಣ್ಣನಿಗೆ ಹೊಸದಾಗಿ ಮದುವೆ ಆಗಿತ್ತು. ಅವ್ರ ಅಣ್ಣನ ಮನೆಗೆ ಶಾಲೆ ಕಲಿಯೋಕ್ಕೆ ಅಂತ ಇವರು ಒಂದು 9-10 ವರ್ಷದ ಹುಡುಗ ಇವ್ರ ಮನೆಗಿದ್ದರು. ಯಾರ ಮನೆಯಲ್ಲಿ? ಅಣ್ಣನ ಮನೆಯಲ್ಲಿ. ರಾಜಾರಾಮ್ ಮೋಹನ್ ರಾಯ್ ಅವರು ಅಣ್ಣನಿಗೆ ಹೊಸದಾಗಿ ಮದುವೆ ಆಗಿತ್ತು. ಅಣ್ಣನ ಮನೆಯಲ್ಲಿ ಬಂದು ಸಿಟಿಯಲ್ಲಿ ಇದ್ದರು. ಹೊಸದಾಗಿ ಮದುವೆ ಮಾಡ್ಕೊಂಡು ಒಂದು 8-10 ವರ್ಷದ ಹುಡುಗಿ ಆಕೆ, ಅಣ್ಣನ ಹೆಂಡತಿ. ಏನೇನೋ ಕನಸುಗಳನ್ನು ಕಟ್ಕೊಂಡು ಹೊಸದಾಗಿ ಬಂದಿತ್ತು. ಇದ್ದದಿದ್ದಾಗೆ ಆಕೆ ಗಂಡ ತೀರ್ಕೊಂಡಿದ್ದ. ಆತನನ್ನು ತಗೊಂಡೋಗಿ ಸ್ಮಶಾನದಲ್ಲಿ ಮಲಗಿಸಿದ್ರು, ಕಟ್ಟಿಗೆ ಒಟ್ಟಿದ್ರು. ಈ 10 ವರ್ಷದ ಹುಡುಗಿನ ತಗೊಂಡೋಗಿ ಆ ಸಮಾಧಿ ಮೇಲೆ ಈಕೆನ ಗಂಡನ ತಲೆ ಕೈಯಾಗ ಕೊಟ್ಟು ಕೂಡಿಸಿದ್ರು. ಆಕೆಗೆ ಮದುವೆ ಅಂದರೆ ಏನು ಗೊತ್ತಿಲ್ಲ, ಏನು ಮಾಡ್ತಾರೆ ಗೊತ್ತಿಲ್ಲ, ಈಗಲೂ ಏನು ಮಾಡ್ತಾರೆ ಗೊತ್ತಿಲ್ಲ. ಸಣ್ಣ ಹುಡುಗಿ ಪಾಪ. ಆಕೆ ಏನು ಮದುವೆ ಮುಂಚೆ ಏನೇನೋ ಮಾಡಿದರೆ ಇದು ಒಂದೇನೋ ಕಾರ್ಯ ಬಿಡುವಂತ ಪಾಪ ತಲೆ ಹಿಡ್ಕೊಂಡು ಕೂತಿತ್ತು. ಕೆಳಗೆ ಬೆಂಕಿ ಹಚ್ಚಿದ್ರು ಇವರು. ಬೆಂಕಿ ಹಚ್ಚಿದ ತಕ್ಷಣ ಯಾವಾಗ ತನ್ನ ಬದುಕೆ ಸುಟ್ಟು ಹೋಗ್ತದೆ, ಅದು ಎದುರಿ ಜಿಗಿದು ಓಡಿ ಬರ್ತಾಳೆ ಹೊರಗಡೆ ಓಡಿ ಬಂದರೆ ಯಾರು ಸಾಕಿ ಸಲಹಿದ್ರು, ಯಾರು ದಯೆ ಕರುಣೆ ಮಾನವೀಯತೆ ಬೋಧನೆ ಮಾಡಬೇಕಾಗಿತ್ತ ಧರ್ಮಗುರುಗಳು ಎಲ್ಲರೂ ಸೇರಿ ಬಲವಂತವಾಗಿ ಒಯ್ದಾಕಿನ ಏನು ಮಾಡಿದರು, ಬೆಂಕಿಯಲ್ಲಿ ಹಾಕಿ ಸುಟ್ಟುಬಿಟ್ರು. ಕರಕಲಾಗಿ ಹೋಗ್ತದೆ, ಒದ್ದಾಡಿ ಹೋಗ್ತಾಳೆ. ಇದನ್ನು ನೋಡಿ ಮಮ್ಮಲ ಮರುಗ್ತಾರೆ ರಾಜಾರಾಮ್ ಮೋಹನ್ ರಾಯ್. ನಾನಿದನ್ನು ನಿರ್ಮೂಲನೆ ಮಾಡಲೇಬೇಕಂತ ನಿರ್ಧಾರಕ್ಕೆ ಬರ್ತಾರೆ. ಮುಂದೆ ಹೋಗಿ ಎಲ್ಲರಿಗೂ ಮನವರಿಕೆ ಮಾಡ್ತಾರೆ. ದೊಡ್ಡ ದೊಡ್ಡ ಧರ್ಮ ಹೇಳುವಂಥ ಪಂಡಿತರು, ಅವರು ಇವರು ಗುರುಗಳು, ಇವ್ರಿಗೆಲ್ಲ ಹೋಗಿ ಹೇಳ್ತಾರೆ ಇದು ಸರಿಯಲ್ಲ, ಈ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ, ನೀ ಯಾಕೆ ವಯಸ್ಸಿನ ಹುಡುಗ ಮದುವೆ ಮಾಡಿಕೊಂಡು ಆರಾಮಿರು, ನಿನಗಿಂತವೆಲ್ಲ ಯಾಕೆ ಬೇಕು ಅಂತ ಯಾರು ಹೇಳಿದ್ರು ಕೇಳಲ್ಲ. ಮುಂದೆ ಅವ್ರು ಇಂಗ್ಲೆಂಡ್ಗೆ ಹೋಗ್ತಾರೆ. ಬ್ರಿಟಿಷ್ ಸರ್ಕಾರ ಇರ್ತದೆ, ಅವ್ರಿಗೆ ಮನವರಿಕೆ ಮಾಡ್ತಾರೆ. ಅವ್ರಿಗೆ ಮನವರಿಕೆ ಮಾಡಿ ಬಂದಿಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ಕಾನೂನುಬದ್ಧವಾಗಿ ಅದನ್ನು ರದ್ದು ಮಾಡಿಸ್ತಾರೆ. ಬಸವಣ್ಣ ಅದನ್ನು 12ನೇ ಶತಮಾನದಲ್ಲೇ ಮಾಡಿದ್ರು. ಕೇಶಮುಂಡನ ಮಾಡಿ ಅವರು ಬಾಲ್ಯದಲ್ಲಿ ಇರಬೇಕಾದ್ರೆ ಅವರ ತಂದೆಯ ತಂಗಿ ಒಬ್ಬಳು ಗಂಡ ಸತ್ತನೆ ಅಂತ ಸುದ್ದಿ ಬಂದಿರ್ತದೆ. ಆಕೆ ತಲೆ ಕೂದಲನ್ನು ತೆಗೆಸ್ತಾ ಇರಬೇಕಾದ್ರೆ ಆಕೆ ಹೇಳ್ತಾಳೆ ಅವ್ರ ಅಣ್ಣನಿಗೆ, ಅಂದರೆ ಬಸವಣ್ಣನ ಅಪ್ಪನಿಗೆ, ನಾನು ಗಂಡ ಅಂತ ಮದುವೆ ಮಾಡಿ ಒಂದು ದಿನವೂ ಗಂಡನ ಮನೆಗೆ ಹೋಗಿಲ್ಲ, ಅವ ಸತ್ತ ಅಂದ ತಕ್ಷಣ ನಾನು ತಲೆ ಕೂದಲು ತೆಗೆಸ್ಕೋಬೇಕಾ? ಅದಕ್ಕೆ ಅವ್ರ ಅಣ್ಣ ಹೇಳ್ತಾನೆ, ಇದು ಸಂಪ್ರದಾಯ, ಅದನ್ನು ಎಲ್ಲರೂ ಮೀರಿ ಬದುಕಲಿಕ್ಕೆ ಸಾಧ್ಯನಾ? ಅದಕ್ಕೆ ಆಕೆ ಹೇಳ್ತಾಳೆ, ಎಲ್ಲದಕ್ಕೂ ಸಂಪ್ರದಾಯ ಇದನ್ನೆಲ್ಲ ತೊಲಗಿಸೋ ಪುಣ್ಯಾತ್ಮ ಯಾರು ಯಾವಾಗ ಹುಟ್ಟಿ ಬರ್ತಾನೋ ಇವೆಲ್ಲ ಬಸವಣ್ಣನ ತಲೆಗಿರ್ತಾವೆ. ಇವನ್ನೆಲ್ಲ ಹೊಡೆದಾಕ್ಲಿಕ್ಕೆ ವಿಧವಾ ವಿವಾಹ ಪದ್ಧತಿಯನ್ನು ಜಾರಿಗೆ ತಂದರೆ ಮಹಾರಾಜ ಬಸವಣ್ಣ ಅಂತ ಹೇಳ್ತಾನೆ ಅವನು ಕೊಂಡಿ ಮಂಚಣ್ಣ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಅಂದರೆ ನಮ್ಮ ಸಂಪ್ರದಾಯದ ಶುದ್ಧಿ ಇದನ್ನೆಲ್ಲ ಹಾಳು ಮಾಡ್ಯಾನ ಬಸವಣ್ಣ. ಮದುವೆ ಮಾಡೋದ್ರಿಂದ ಸಮಾಜ ಹಾಳಾಗೋದಿಲ್ಲ, ಮಾಡದೇ ಇದ್ದರೆ ಸಮಾಜ ಹಾಳಾಗುತ್ತೆ ಅಂತ ಹೇಳ್ತಾರೆ. ತನ್ನದಲ್ಲ ತಪ್ಪಿನಿಂದ ಸಣ್ಣ ವಯಸ್ಸಿನಲ್ಲೇ ಒಬ್ಬ ಗಂಡನನ್ನು ಕಳ್ಕೊಂಡು ಮದುವೆ ಮಾಡಿಸೋದ್ರಿಂದ ಖಂಡಿತ ಸಮಾಜದ ಇದು ಹಾಳಾಗೋದಿಲ್ಲ, ಮಾಡದೇ ಇದ್ದರೆ ಹಾಳಾಗ್ತದೆ. ಇವತ್ತು ಹೆಂಡತಿ ಸತ್ತ ವಿದುರ ಮದುವೆ ಮಾಡ್ಕೊಳ್ಳಿಕ್ಕೆ ಬರ್ತಿದ್ರೆ ಗಂಡ ಸತ್ತ ವಿಧವೆ ಯಾಕಾಗಬಾರ್ದು? ಬಸವಣ್ಣವರು ಇವನ್ನೆಲ್ಲ ವಿರೋಧಿಸ್ತಾರೆ. ಇವತ್ತು ಅದಕ್ಕೆ ಆರ್ಥರ್ ಮೈಲ್ಸ್ ಹೇಳ್ತಾನಾತ, ಇಡೀ ಭಾರತವನ್ನು ಸುತ್ತಾಡಿ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಶ್ರೀ ಬಸವೇಶ್ವರ ಅಂತ ಬರೀತಾನಂತ. ನಾವು ಇವತ್ತು ಪ್ರಗತಿಪರ ಚಿಂತಕರು ಇನ್ನೂ ಬಸವಣ್ಣ ಇಟ್ಟಂಥ ಹೆಜ್ಜೆ ಇಡ್ಲಿಕ್ಕೆ ನಾವು ಇನ್ನೂ ಹೆದರ್ತೀವಿ. 900 ವರ್ಷಗಳ ನಂತರನೂ ಅವ್ರು ಇಟ್ಟಂಥ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಇಡಲಿಕ್ಕೆ ಹೆದರ್ತೀವಿ. ಏನು ಆತ ಮಾಡಿದ್ದ ಒಂದು ಕ್ರಾಂತಿ ಇದೆಯಲ್ಲ, ಸರ್ವತೋಮುಖ ಮನುಷ್ಯನ ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂದರೆ, ಬಹಳ ಜನ ಮಹಾತ್ಮರು ಅವರು ಇವರು ಆಗೋಗಿದ್ರು ಕೂಡ ಯಾವುದೋ ಒಂದು ವೇಯಲ್ಲಿ ಹೋರಾಟ ಮಾಡಿದ್ದಾರೆ, ಒಂದು ಧರ್ಮನೋ ಒಂದು ನೀತಿನೋ ಅಂತ. ಮನುಷ್ಯನ ಎಲ್ಲ ಆಯಾಮಗಳು, ಎಲ್ಲ ಮಗ್ಗಲು ಒಬ್ಬ ಮನುಷ್ಯ ಪರಿಪೂರ್ಣನಾಗಲಿಕ್ಕೆ ಯಾರು ಇದ್ದರೆ ಅದು ಬಸವಣ್ಣ. ಧಾರ್ಮಿಕವಾಗಿ, ನೈತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವ್ಯಾವ ಮಗ್ಗಲು ಮನುಷ್ಯನಿಗೆ ಅವನು ಪರಿಪೂರ್ಣನಾಗಲಿಕ್ಕೆ ಬೇಕಲ್ಲ,
ಆ ಎಲ್ಲ ದೃಷ್ಟಿಕೋನದಿಂದನೂ ಅವನ ಸರ್ವಾಂಗೀಣ ಅಭಿವೃದ್ಧಿಗೆ ಹೋರಾಟ ಮಾಡಿದವರು ಯಾರು ಅಂದರೆ